ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಗುರು. ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ದೀರಿ. ಸದ್ಯಕ್ಕೆ ಯೋಗಿ ಅವ್ರ ಮನೆ ಹತ್ರ ಇದ್ದೀರಿ. ಯೋಗಿ ಫುಲ್ ಸೆಟಪ್ ಮಾಡಿಬಿಟ್ಟವನೇ ಗಾಡಿನ. ಬಂತು ಇವಾಗ ಆಕ್ಚುಲ್ ಮಜಾ ಸ್ಟಾರ್ಟ್. ಹೈವೇ ಚಳಿಗೆ ತಡಿಯಕ್ ಆಗ್ದಿರಂಗೆ ಯೋಗಿ ಬಿಸಿ ಕಾಯ್ಸಕ್ಕೆ ಮಕ್ಕ ಕಿಕ್ಕೊಳ್ಳೋ. ಓಡಿಸಿ ಸಾಕಾಗ್ಬಿಟ್ಟೈತೆ ನಾವು. ರೋಡ್ ಹೆಂಗೈತೆ ಅಂದರೆ ಕಚ್ಚಿಡವಾಗೈತೆ ರೋಡು. ಯಪ್ಪ ಟೈರು ಎಷ್ಟು ಮಣ್ಣಾಗೈತೆ ಅಂದರೆ ಈ ಮಣ್ಣು ರೋಡಲ್ಲಿ ಅವಾಗಿಂದ ಓಡಿಸ್ತಾನೆ ಇದ್ದೀರಿ. ಹೀಗೆ 8 ಗಂಟೆ ಆಗೈತೆ. ಎಷ್ಟು ಬಿಸಿಲೈತೆ ನೋಡು, ಫುಲ್ಲು ಬಿಸಿಲು. ಎಷ್ಟು ಸೈಲೆಂಟ್ ಆಗೈತೋ ಇಲ್ಲಿ. ದೆವ್ವ ಯಾನ ಕೇವ್ಸ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಇನ್ನ ನಡ್ಕೊಂಡು ಹೋಗ್ತಾ ಇದೀರಿ ನಾವು. ಪಾಪ ಹಂಗಿದೆ ಗೊತ್ತಾ? ಇಲ್ಲಿ ನೋಡಿ. ಯಪ್ಪ ಚುಚ್ಕೊಂಡ್ಬಿಟ್ರೆ ರಕ್ತನೇ ಬಂದ್ಬಿಡುತ್ತೆ ಅನ್ಸುತ್ತೆ. ಆ ಕಾರ್ನರ್ಸ್ ಅಷ್ಟು ಶಾರ್ಪ್ ಇದೆ. ಇದು ನೋಡು, ಈ ಮರ ಲಾಸ್ಟ್ ಟೈಮು ಯೋಗಿ ಬಂದಾಗ ಇಕ್ಕಿದ್ದು. ಇವಾಗ ಹಿಂಗಾಗೈತೆ. ಅದನ್ನ ಹತ್ತಕ್ಕಾದ್ರೂ ಆಗುತ್ತೆ ನಾಳೆ. ಅದೇ ಇಷ್ಟು ಸೂಪರ್ ಆಗಿದ್ರೆ ಇದು ನೋಡ್ರಿ ಹೆಂಗಿದೆ. ಓ ಇಲ್ಲಿ ನೋಡಿ, ಇಲ್ಲಿ 8 ಗಂಟೆಗೆ ಎಂಟ್ರಿ ಅಂದರು. ಇವಾಗ 8 ಗಂಟೆ ಆಯಿತು. ಒಳಗಡೆ ಹೋಗ್ತಾ ಇದ್ದೀರಿ. ಬೆಳಿಗ್ಗೆ 8:30 ಸಾಯಂಕಾಲ 5:30ವರೆಗೂ. ಅದಾದಮೇಲೆ ಎಂಟ್ರಿ ಇಲ್ಲ. ಅಲ್ಲೇ ಮೈನ್ ಎಂಟ್ರೆನ್ಸಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ ಗೇಟ್. ಒಳಗಡೆ ಹೋಗೋಕ್ಕೂ ಭಯ ಆಗ್ತೈತೆ. ಒಂದ್ಸಲ ಬರಲೇಬೇಕು. ಎಕ್ಸಿಟ್ ಆದ್ಮೇಲೆ ಈ ವ್ಯೂ. ಸ್ಪೈಡರ್ ಮ್ಯಾನ್ ಬಂದೈತೋ. ಒಂದ್ಸತಿ ಆದ್ರೂ ನೋಡಕ್ ಬರ್ಲೇಬೇಕು. ಸೂಪರ್ ಆಗಿದೆ. ಏನಂತೀರಾ? ಏನು ಅನ್ನಕ್ಕ ಇವಾಗ ಆಗ್ತಲ್ಲ, ನಡಿಯಕ್ಕೆ ಆಗ್ತಲ್ಲ. ಎತ್ಕೊಂಬಂದು ಏನೋ ಬೊಂಬೆ ಇಕ್ಕವ್ರೆ. ಇಲ್ಲಿಗೆ ಯಾನ ಕೇವ್ಸ್ ಮುಗೀತು. ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಸ್ನಾನ ಮಾಡೋಣ ಅಂತ ಇಲ್ಲಿ ಅನ್ಕೊಂಡ್ರೆ ಅವ್ನು ಯಾರೋ ಪ್ಯಾಂಟ್ ಬಿಚ್ಚು ಹುಚ್ಚೇನೆ ಹೋಯ್ತು ಅವನಲ್ಲಿ. ಇದ್ರಲ್ಲಿ ತೊಂದ್ರೆ ಏನ್ ಬಂತಣ್ಣ? ಅನ್ನೋರು ಹೇಳಿಲ್ವಾ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಸತ್ಮಲಿ ಅಂತ ಏನು ಇಲ್ಲ, ಇರೋ ತನಕ ತಿನ್ಬೇಕು, ಕುಡಿಬೇಕು, ಅದೇ ಮಜಾ ಮಾಡಬೇಕು. ಎತ್ತೋದು
ಇಳಿಯೋದು ತುಂಬ ಕಷ್ಟ ಐತೆ. ಅದು ಈ ಶೂ ಹಾಕೊಂಡು ಅಲ್ಲಿಡೋಣ ಅಂದರೆ ಅಲ್ಲಿಡೋಕೆ ಆಪ್ಷನ್ ಇಲ್ಲ, ಹಾಕ್ಕೊಂಡೇ ಓಡಾಡಬೇಕು. ಹೆಂಗೆ ಓಡೋದು ಅಂತ ನೋಡ್ರಿ. ಇವಾಗ ಸ್ನಾನ ಆಯಿತು, ಮತ್ತೆ ರೈಡ್ ಸ್ಟಾರ್ಟ್. ಜಪಾನಿಗೆ ಬಂದಿದ್ದೀರಿ ನಾವು. ಚೈನಾಗೆ ಬಂದಿದ್ದೀರಿ.